ಇವಾಗ ನಿಮ್ ಮೇಲೆ ಕೇಸ್ ಐತೆ, ಇಲ್ಲ ನೀವು ಕೋಕಾ ಆಕ್ಟ್ ಅಲ್ಲಿ ಇದ್ದೀರಾ, ಇಲ್ಲ ನೀವು ಯಾವ್ದೋ NDPS ಆಕ್ಟ್ ಅಲ್ಲಿ ಇದ್ದೀರಾ, ಇಲ್ಲ ನೀವು ಯಾವ್ದೋ ಒಂದು ಸ್ಟ್ಯಾಟ್ಯೂಟ್ IPC ಸೆಕ್ಷನ್ ಬಿಟ್ಟು ಸೆಂಟ್ರಲ್ ಸ್ಟ್ಯಾಟ್ಯೂಟ್ಸ್ ಅಲ್ಲಿ ಯಾವ್ದೋ ಒಂದ್ ಇದ್ದೀರಾ, ನಿಮ್ಗೆ ಪೆರೋಲ್ ಕೊಡಕ್ಕೆ ಮ್ಯಾನ್ಯುಯಲ್ ಅಲ್ಲಿ ಬರಲ್ಲ, ನೀವು ಪೆರೋಲ್ ಕೊಡ್ಬೇಕಂತ ಹೇಳಿದ್ರೆ ಒಂದ್ ವೇಳೆ ನೀವು ಈ ಸೆಕ್ಷನ್ ಪ್ರಕಾರ ನೀವು ಪೆರೋಲ್ಗೆ ಹೋಗ್ಬೋದು. ಆ ಸೆಕ್ಷನ್ ಏನ್ ಹೇಳುತ್ತೆ, ಒಂದು ಪೊಲೀಸ್ ವಾಹನ, ಆ ಪೊಲೀಸ್ ವಾಹನದಲ್ಲಿ 4 ಪೊಲೀಸರು 5 ಪೊಲೀಸರು ನಿಮ್ ನೀವು ಯಾವ ತರ ಕ್ರಿಮಿನಲ್ ಇದ್ದೀರಾ ಅದ್ರ ಕೆಪಾಸಿಟಿ ಮೇಲೆ, ಆ ಸ್ಟೇಜ್ ಮೇಲೆ, ಆ ಸ್ಟೇಟಸ್ ಮೇಲೆ ಮಿನಿಮಮ್ 4 ಅದನ್ನ ಅದರದ್ದು ಸ್ಯಾಲ್ರಿ ಕೊಡ್ಬೇಕು. ನೀವು ಏನು 70 ಕೊಡ್ಬೇಕು 70 ರೂಪೀಸ್ ಪರ್ ಕಿಲೋಮೀಟರ್. ಕೈದಿ ಹತ್ರ ದುಡ್ಡಿಲ್ಲ ಅಂದ್ರೆ ನಾನು ಹೇಳ್ತೀನಿ ಸರ್, ಅದಕ್ಕೂ 70 ರೂಪೀಸ್ ಪರ್ ಕಿಲೋಮೀಟರ್ ಹೋಗೋದ್ರಿಂದ ಬರೋ. ಎಲ್ಲಿಂದ ಕ್ಯಾಲ್ಕುಲೇಟ್ ಮಾಡ್ತಾರೆ ಇವಾಗ ಅವರು, CR ಸೌತ್ ಆಡ್ಗುಡಿ ಐತಲ್ಲ ಅಲ್ಲಿಂದಾನೇ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಡ್ತಾರೆ. ಅಲ್ಲಿಂದ ಭರತ್ ನಗರ ಹೋಗಿ ಅಲ್ಲಿಂದ ಮನೆ DGಹಳ್ಳಿ ಮನೆ ಇದ್ರೆ ಅಲ್ಲಿಂದ ಆ ಮಶಾನಕ್ ಹತ್ರ ಬಂದು ಅಲ್ಲಿಂದ ತಿರ್ಗಾ ಹೋಗಿ ತಿರ್ಗಾ ಬಂದು CR ಹತ್ರ ಬರೋ ಅಷ್ಟೊತ್ತಿಗೆ ಕ್ಯಾಲ್ಕುಲೇಟ್ ಮಾಡ್ಬಿಡ್ತಾರೆ 70 ರೂಪೀಸ್ ಪರ್ ಕಿಲೋಮೀಟರ್. ಇವಾಗ ನೀವು ASI, ಅವರು ಸಬ್ ಇನ್ಸ್ಪೆಕ್ಟರ್, ನಿಮ್ ಸ್ಯಾಲ್ರಿ ಗವರ್ಮೆಂಟ್ ಪ್ರಕಾರ ಎಷ್ಟೈತೆ 2100 ಐತೆ, ಅವ್ರ ಸ್ಯಾಲ್ರಿ ಒಂದ್ ದಿನಕ್ಕೆ ಕ್ಯಾಲ್ಕುಲೇಟ್ ಮಾಡಿದ್ರೆ 3000 ಇರುತ್ತೆ. ಒಂದ್ ASI ಬೇಕೇ ಬೇಕು, ಒಂದ್ ಸಬ್ ಇನ್ಸ್ಪೆಕ್ಟರ್ ಬೇಕೇ ಬೇಕು, ಯಾರೋ 2 ಕಾನ್ಸ್ಟೇಬಲ್ಸ್ ಬೇಕು. ಕಾನ್ಸ್ಟೇಬಲ್ಸ್ 1800 ಎಷ್ಟೋ ಸ್ಯಾಲ್ರಿ ಐತೆ. ಅದನ್ನ ಎಷ್ಟು ಅವರ್ ಕ್ಯಾಲ್ಕುಲೇಷನ್ ಮಾಡ್ತಾರೆ, 2 ದಿನ ಕೊಟ್ರ, 3 ದಿನ ಕೊಟ್ರ, 1 ದಿನ ಕೊಟ್ರ, 124 hours ಕೊಟ್ರೆ ಈ 4 ಜನ ಹೋಗಿ 12 ಜನ ಆಗ್ಬಿಡ್ತಾರೆ. ಯಾಕಂದ್ರೆ 8 hours ಡ್ಯೂಟಿ ಅಲ್ವಾ, 8 hours ಅವ್ರ ಡ್ಯೂಟಿ ಚೇಂಜ್ ಆಗ್ತಾರೆ, 8 hours ಅವ್ರ ಡ್ಯೂಟಿ ಚೇಂಜ್ ಆಗ್ತಾರೆ. 12 ಜನ ಅದು ಸ್ಯಾಲ್ರಿ ನಾನ್ ಕೊಡ್ಬೇಕು, 70 ರೂಪಾಯಿ ಕಿಲೋಮೀಟರ್ಗೆ ನಾನು ದುಡ್ಡು ಕೊಡ್ಬೇಕು. ಪ್ಲಸ್ ಬೆಂಗಳೂರಲ್ಲಿ DGಹಳ್ಳಿಯಲ್ಲಿ ಒಂದು ಸಾವಾಗಿದೆ, ನಾವು ನೋಡ್ಕೊಂಡ್ ಬರ್ಬೇಕು ಅಂದ್ರೆ ಹೆಚ್ಚು ಕಡಿಮೆ 15 ರಿಂದ 20 ಸಾವಿರ ರೂಪಾಯಿ ಖರ್ಚು ಮಾಡಿ. ಅದು ಒಂದಿನಕ್ಕೆ ಒಂದಿನಕ್ಕೆ ಅಂತ ಹೇಳಿದ್ರೆ ಪೂರ್ತಿ ಒಂದಿನ ಇಲ್ಲ, ಮಧ್ಯಾಹ್ನದಿಂದ ಒಂದ್ 5 to 6 hours 15 ರಿಂದ 20 ಸಾವಿರ ಖರ್ಚಾಗುತ್ತೆ. ನಂದು ಪ್ರಶ್ನೆ ಏನ್ ಸರ್, ಫಾರ್ ಅಂಡರ್ ಟ್ರಯಲ್ ಪ್ರಿಸನರ್ ಇಟ್ಕೊಳ್ಳಿ. ಇವಾಗ ಅಂಡರ್ ಟ್ರಯಲ್ ಪ್ರಿಸನರ್ ಇನ್ನೂ ನನ್ನ ಕನ್ವಿಕ್ಷನ್, ನಾನ್ ಪರೇಲ್ ಹೋಗ್ಬೇಕಂತ ಹೇಳಿದ್ರೆ ನಾನು ಅಪ್ಲಿಕೇಶನ್ ಹಾಕಿದ್ರೆ ಟ್ರಯಲ್ ಕೊಟ್ಟು ನಮ್ಗೆ ಪರ್ಮಿಷನ್ ಕೊಡುತ್ತೆ, ಬಟ್ ಅಂಡರ್ ಕಸ್ಟಡಿ ಅಂತ ಹೇಳ್ತಾರೆ. ಬಟ್ ಅಂಡರ್ ಕಸ್ಟಡಿ ಅಂತ ಹೇಳಿದ್ರೆ ಸರ್ ನನ್ನ ಹತ್ರ ಶ್ಯೂರಿಟಿ ಕೊಟ್ಟಕ್ ದುಡ್ಡಿಲ್ಲ, ಇಲ್ಲ ನಾನು ಅಪರಾಧಿನೋ ನಿರಪರಾಧಿನೋ, ನಾನ್ ನಿರಪರಾಧಿ ಅಂತ ಬಡ್ಕೊಂಡ್ರು ನನ್ಗೆ ಬಿಡೋರು ಇಲ್ಲ. 50% ನಾನು ಹೇಳ್ತಾ ಇದ್ದೀನಿ. ಇವಾಗ ಹಾಕಿರೋದು ಯಾರು, ಸ್ಟೇಟ್ ನನ್ಗೆ ಅಲ್ವಾ. ಡ್ಯೂಟಿ ಯಾವ್ದು, ಕೋರ್ಟ್ಗೆ ಕರ್ಕೊಂಡೋಗಕ್ಕೆ ಎಸ್ಕಾರ್ಡ್ಗೆ, ಹಾಸ್ಪಿಟಲ್ಗೆ ಕರ್ಕೊಂಡೋಗಕ್ಕೆ ಎಸ್ಕಾರ್ಡ್ಗೆ ನಿಮ್ ಡ್ಯೂಟಿ ಐತೆ. ನಮ್ ಮನೆಯಲ್ಲಿ ನಮ್ ತಂದೆ, ನಮ್ ತಾಯಿ, ನಮ್ ಹೆಂಡತಿ ತೀರೋದು, ನಮ್ ಮಕ್ಳು ತೀರೋದು ಅಂತ ಎಷ್ಟು ಸರಿ ಕೋರ್ಟಿಗೆ ಹೋದ್ರು ಅವರೇ ಸರ್ಕಾರದ ದುಡ್ಡಲ್ಲಿ ಕೋರ್ಟಿಗೆ ಕರ್ಕೊಂಡು ಹೋಗಿ ಬರ್ತಾರೆ. ಒಂದು ಟ್ರಾನ್ಸ್ಫರ್ ಮಾಡಿದ್ರೆ 400-500 ಕಿಲೋಮೀಟರ್ ಬೆಳಗಾಮು, ಬಳ್ಳಾರಿ, ಬೀದರ್, ಗುಲ್ಬರ್ಗ ಟ್ರಾನ್ಸ್ಫರ್ ಮಾಡಿದ್ರೆ ಅದಕ್ಕೆಲ್ಲ ಸರ್ಕಾರ ಇದ್ ಮಾಡುತ್ತೆ. ಬಟ್ ನಮ್ಗೆ ಇಲ್ಲಿ ಸತ್ತೋದ್ರು ಅಂತ ಹೇಳಿದ್ರೆ ನಾವು ದುಡ್ಡು ಕೊಡೋ ಗಂಟ ಬಿಡಲ್ಲ. ಶಹಬಾಜ್ ಅಂತ ಒಬ್ಬ DGಹಳ್ಳಿ ಕೇಸಲ್ಲಿ ಇದ್ದಾನೆ, ಅವ್ರ ತಂದೆ ಸತ್ತೋದ್ರು, ದುಡ್ಡಿಲ್ಲ. ನಾನು ACP ಅವ್ರಿಗೆ ಮಾತಾಡಿದ್ದೀನಿ, CR ACP ಅಲ್ಲಿ ಮೊನ್ನೆ ರೀಸೆಂಟ್. ಬಿಡ್ರಿ ಸಾಹೇಬ್ರು, ಕೋರ್ಟ್ ಆರ್ಡರ್ ಕೊಟ್ಟಿದ್ದಾರೆ ಅವ್ನಿಗೆ ಬಿಡ್ಬೇಕಂತ ಹೇಳ್ಬಿಟ್ಟು. ಆದ್ರೆ ಸಾಹೇಬ್ರಿಗೆ ಹೇಳಿದ್ವಿ ಸಮಯ ಈ ತರ ಅವ್ರು ದುಡ್ಡು ಕೇಳ್ತಾರೆ ಅಂದ್ರೆ, ನಾನ್ ದುಡ್ಡು ತಗೊಳ್ಳಿ ಅಂತ ಹೇಳಿಲ್ಲ, ಬಿಡಿ ಅಂತ ಹೇಳಿದ್ರೆ ಅದು ಅದನ್ನ ಆರ್ಡರ್ ಅರ್ಥ ಮಾಡ್ಕೊಂತಾರೆ ಅಂತ ಹೇಳ್ಬಿಟ್ಟು, ಯಾಕೆ ಅರ್ಥ ಮಾಡ್ಕೊಳ್ಳೋಣ, ನಾನು ನಾಳೆ ನೋಡ್ಕೊಂತ ಆರ್ಡರ್ ಮಾಡಿದ್ರು, ಮಣ್ಣಾಯ್ತು, ಬಿಟ್ಟಿಲ್ಲ. ದೇವ್ರೇನ್ ಹೇಳಿದ್ರು ಸರ್, ಒಂದ್ ಮನುಷ್ಯ ಬಿಡಿ ಕರ್ಕೊಂಬಂದಿ, 4 ಅವರು ಇರೋದು ಒಂದೇ ಮಗ, ಬೇರೆ ಯಾರು ಇಲ್ಲ, ಬಿಡಿ. ಅವ್ರು ಲಾಸ್ಟ್ ಫ್ಯೂನರಲ್ ರೈಟ್ಸ್ ಅಂತ ಇರುತ್ತೆ, ಬರಿಯಲ್ ರೈಟ್ಸ್ ಅಂತ ಇರುತ್ತೆ, ಅದನ್ನ ಅವಂಗೆಲ್ಲ ಉಲ್ಲಂಘನೆ ಮಾಡ್ಬಾರ್ದು ಅಂತ ಹೇಳಿದ್ರು ಅವರು ಅವನ್ಗೆ ಅವತ್ತು ಬಿಟ್ಟಿಲ್ಲ. ಮಾರನೇ ದಿನ 15,000 21,000 20 ರಿಂದ 15,000 ಎಷ್ಟು ಡಿಪಾಸಿಟ್ ಮಾಡಿದ್ದಕ್ಕೆ ಕರ್ಕೊಂಬಂದ್ ಮನೆಯಲ್ಲಿ ಸಮಾಧಾನ ಮಾಡ್ಬಿಟ್ಟು ಹೋದ್ರು. ನಾನ್ ಹೇಳೋದೇನಂತ ಹೇಳಿದ್ರೆ, ನನಗೆ ಹಾಕಿರೋದು ನೀವು ಒಳಗಡೆ, ನೀವು ನಾನ್ ಬೇಡ ಅಂದ್ರೆ ಇಟ್ಕೊಂಡಿದ್ದೀರಾ. ನಮ್ ತಂದೆ ತೀರೋದ್ರು ನನ್ಗೆ ಅಷ್ಟೊಂದು ಅವಕಾಶ ಇಲ್ವಾ. ಇದೊಂಥರ ಪೆರೋಲ್ 191 ಇದು ಎಮರ್ಜೆನ್ಸಿ ಪೆರೋಲ್, 1 ದಿನ 2 ದಿನ. ನಮಸ್ತೆ, ನನ್ನ ಹೆಸರು ಭಾಗ್ಯಮ್ಮ. ನನ್ನ ವಯಸ್ಸು ಬಂದು 43. ಇವತ್ತು ನಾನು ಇಷ್ಟು ಖುಷಿಯಾಗಿ ಇವತ್ತು ಇಷ್ಟು ಎಲ್ಲ ಚೆನ್ನಾಗಿದ್ದೀನಿ ಅಂದರೆ ಇದಕ್ಕೆಲ್ಲ ಕಾರಣ ಲಕ್ಷ್ಮಣರಾವ್ ಗುರೂಜಿ ಅವರು. ನಮ್ಮ ಮನೇಲಿ ದಿನ ಜಗಳ, ಕಿರಿಕಿರಿ, ನನ್ನ ಮಕ್ಕಳು, ನನ್ನ ಗಂಡ ನನ್ನ ಮಾತೇ ಕೇಳ್ತಿರ್ಲಿಲ್ಲ. ನನ್ನ ಮನ್ಸಿಗಂತೂ ತುಂಬ ಅಂದರೆ ತುಂಬ ಬೇಜಾರಾಗ್ಬಿಟ್ಟಿತ್ತು. ಫೇಸ್ಬುಕ್ಕು, ಗೂಗಲ್ ನೋಡ್ತಿದ್ದಾಗ ಲಕ್ಷ್ಮಣರಾವ್ ಗುರೂಜಿ ಅವ್ರದ್ದು ನಂಬರ್ ಸಿಕ್ತು. ನಂದು, ನನ್ನ ಮಕ್ಕಳದು, ನನ್ನ ಗಂಡಂದು ಫೋಟೋ ಕೇಳಿದ್ರು, ಕಳಿಸ್ಕೊಟ್ಟು ಅವಾಗ ಎಲ್ಲ ಸಮಸ್ಯೆಗಳನ್ನೂ ಹೇಳಿದ್ರು. ನಮ್ಮ ಮನೇಲಿ ಶತ್ರು ಕಾಟ ಐತೆ ಅಂತ ಹೇಳಿದ್ರು. ಅದಕ್ಕೆ ಒಂದು ಪೂಜೆನೂ ಮಾಡಿಸಿದ್ವಿ. ಈಗೆಲ್ಲ ಚೆನ್ನಾಗಿದ್ದೀವಿ, ಗಂಡ ಮಕ್ಕಳು ಎಲ್ಲ ತುಂಬ ಚೆನ್ನಾಗಿದ್ದೀವಿ. ಇದಕ್ಕೆಲ್ಲ ಕಾರಣ ಲಕ್ಷ್ಮಣರಾವ್ ಗುರೂಜಿಯವರು. ಧನ್ಯವಾದಗಳು.
ನಿಮ್ಮದೊಂದು ಕರೆ ನಿಮ್ಮ ಜೀವನ ಸಂಪೂರ್ಣ ಬದಲಾಯಿಸುತ್ತದೆ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಜ್ಯೋತಿಷ್ಯ ಪೀಠ, ಪ್ರಧಾನ ಅರ್ಚಕರು ಲಕ್ಷ್ಮಣ್ ರಾವ್. ಪ್ರೀತಿ ಪ್ರೇಮ ಸಂಬಂಧಿತ ಸಮಸ್ಯೆಗಳಿಗೆ 2 ದಿನಗಳಲ್ಲಿ ಪರಿಹಾರ. ನಿಮ್ಮ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಸಮಸ್ಯೆ, ಸ್ತ್ರೀ ಪುರುಷ ವಶೀಕರಣ, ಗಂಡ ಹೆಂಡತಿ ಮನಸ್ತಾಪ, ಪರಸ್ತ್ರೀ ಪುರುಷ ಸಹವಾಸ, ಆರೋಗ್ಯ ತೊಂದರೆ, ಕೌಟುಂಬಿಕ ಕಲಹ, ಅತ್ತೆ ಸೊಸೆ ಕಿರಿಕಿರಿ, ಶತ್ರುನಾಶ, ಇನ್ನು ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಕೇರಳ, ಕೋಲ್ಕತ್ತಾ, ಬಂಗಾಳಿಯ ತಾಂತ್ರಿಕ ಮಾಂತ್ರಿಕ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೇವಲ 2 ದಿನದಲ್ಲಿ ಪರಿಹಾರ ಮಾಡಿಕೊಡ್ತಾರೆ. ಚಿಂತಿಸಬೇಡಿ ನಮ್ಮ ಪ್ರಿಯ ವೀಕ್ಷಕರೇ, ನಂಬಿ, ಇದು ಸತ್ಯ. ಪರಿಹಾರ ಇವರಲ್ಲಿ ಮಾತ್ರ ಸಾಧ್ಯ. ಮೊಬೈಲ್ ಸಂಖ್ಯೆ 9845330450. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.